ನೀವು ನೋಡ್ಬೋದು ಇಲ್ಲಿ ಆರ್ಚ್ ಕೂಡ ಮಾಡಿದೀವಿ ನಾವು ಪ್ಲೈವುಡ್ ನ ಯೂಸ್ ಮಾಡ್ಕೊಂಡು ನಮ್ದೇ ಕಂಪನಿಯ 1.2 mm ಮೆಟೀರಿಯಲ್ ಆದಂತಹ ಮಾರ್ಬಲ್ ಶೀಟ್ ನ ಯೂಸ್ ಮಾಡ್ಕೊಂಡು ಈ ಆರ್ಚ್ ನ ನಾವು ಇನ್ಸ್ಟಾಲೇಷನ್ ಮಾಡಿದೀವಿ. ನೋಡ್ಬೋದು ನಿಮ್ಗೆ ಯಾವ ತರ ಲುಕ್ ಕೊಡ್ತಾ ಇದೆ ಅಂತ. ಅದೇ ರೀತಿ ಮಾಡ್ಯುಲರ್ ಟೈಪ್ ಅಲ್ಲಿ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಕಿಚನ್ ಮಾಡಿದೀವಿ. ನೋಡ್ತಾ ಇರ್ಬೋದು ವೀಕ್ಷಕರೇ, ಇದು ಕೂಡ ನಮ್ದೇ ಮೆಟೀರಿಯಲ್. ಇದು ಪ್ಲೈವುಡ್ ಮೇಲೆ ನಮ್ಮ 1.2 mm ಥಿಕ್ನೆಸ್ ಮಾರ್ಬಲ್ ಶೀಟ್ ಹಾಕಿ ಇನ್ಸ್ಟಾಲೇಷನ್ ಮಾಡಿದೀವಿ. ನೋಡ್ಬೋದು ನೀವು ಬೇರೆ ಕಡೆ ಎಲ್ಲ ಸಿಗ್ತಾ ಇರ್ತದೆ, ಈಗ ಲ್ಯಾಮಿನೇಟ್ ಆಗಿರ್ಬೋದು ಮತ್ತೆ PVC ಆಗಿರ್ಬೋದು, ಬೇರೆ ಕಡೆ ಎಲ್ಲ ಸಿಗ್ತಾ ಇರ್ತದೆ. ಅದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ನಮ್ಮ ಕಂಪನಿ ಮೆಟೀರಿಯಲ್ ಏನ್ ಶಿಕಾ ಫ್ಯೂಚರ್ ಕಂಪನಿ ಮೆಟೀರಿಯಲ್ ಇದೆಯೋ ಅದು ನಮ್ಮ ಹತ್ರನೇ ಸಿಗ್ತಾ ಇದೆ. ನಿಮ್ಗೆ ಕಮ್ಮಿ ರೇಟ್ ಅಲ್ಲಿ ಯಾರೆಲ್ಲ ಈಗ ಕಿಚನ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಬೇರೆ ಮೆಟೀರಿಯಲ್ ಕೊಟ್ಟು ಕೆಲಸ ಮಾಡ್ತಾ ಇದ್ದೀರಾ ಅಂತವ್ರಿಗೂ ಕೂಡ ನಾವು ಮೆಟೀರಿಯಲ್ ನ ಸಪ್ಲೈ ಮಾಡ್ತೀವಿ ವೀಕ್ಷಕರೇ. ಅದೇ ರೀತಿ ಡೈನಿಂಗ್ ಆಗೂ ಕೂಡ ನಮ್ದೇ ಮೆಟೀರಿಯಲ್ ಆದಂತ 3 mm ಥಿಕ್ನೆಸ್ ನ ಮಾರ್ಬಲ್ ಶೀಟ್ ಹಾಕಿದೀವಿ. ನೋಡ್ತಾ ಇರ್ಬೋದು ನಿಮಗೆ ಯಾವ ತರ ಲಕ್ಸುರಿಯಸ್ ಆಗಿ ಕಾಣ್ತಾ ಇದೆ, ಯಾವ ತರ ಫೀಲಿಂಗ್ ಆಗ್ತಾ ಇದೆ. ಇದು ನೀವೆಲ್ಲ ಟೈಲ್ಸ್ ಅನ್ಕೊಂಡಿರ್ಬೋದು, ಇದು ಟೈಲ್ಸ್ ಅಲ್ಲ, ಇದು PVC UV ಮಾರ್ಬಲ್ ಶೀಟ್. ಇದು ನೋಡ್ತಾ ಇರ್ಬೋದು ನಿಮ್ಗೆ ಯಾವ ತರ ಗ್ರಾಂಡ್ ಆಗಿ ಕಾಣ್ತಾ ಇದೆ. ಈಸಿ ಮೇಂಟೆನೆನ್ಸ್ ಇರುತ್ತೆ, ಆರಾಮಾಗಿ ನೀವು ವಾಶ್ ಮಾಡ್ಕೋಬಹುದು, ಮತ್ತೆ ಯಾವುದೇ ರೀತಿ ಗಲೀಜ್ ಆಗಲ್ಲ. ಯಾವುದೇ ರೀತಿ ಫಂಕ್ಷನ್ ಗಳಲ್ಲಿ ಈಸಿಯಾಗಿ ನೀವು ಆರಾಮಾಗಿ ನೀರಿನ ಪೈಪ್ ಹಾಕೊಂಡು ಕೂಡ ಇದನ್ನ ತೊಳ್ಕೊ ಬರ್ಬೋದು. ನೋಡ್ರಿ, ಅದೇ ರೀತಿ ವಾಶ್ರೂಮ್ ಗೆ ಒಂದು ಹಿಡನ್ ಡೋರ್ ಮಾಡಿದೀವಿ. ಇಲ್ಲಿ ಡೋರೇ ಇಲ್ಲ ಅಂತ ಕಾಣ್ತಾ ಇದೆ, ಈ ಫೀಲಿಂಗ್ ಬರ್ತಾ ಇದೆ ನೋಡಿ. ಇಲ್ಲಿ ಇದು ಪ್ಯಾಸೇಜ್, ಇಲ್ಲಿ ಒಂದು ವಾಶ್ರೂಮ್ ಇದೆ, ನೋಡ್ತಾ ಇರ್ಬೋದು ನೋಡಿ, ಹಿಡನ್ ಡೋರ್ ಇದು.